ಇಲ್ಲ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲ? ಹೆಂಗೆ ಬಂದ್ರಿ? ಬಸ್ಸಲ್ಲಿ ಬಂದ್ರಾ? ಓಕೆ. ಇವತ್ತು ಒಂದು ಬೆಂಗಳೂರು ರಸ್ತೆ ಬಗ್ಗೆನೇ ಹೇಳೋಣ. ನೀವೆಲ್ಲ ಓಡಾಡ್ತೀರಲ್ವ, ಇವಾಗ ಎಲ್ಲರೂ ಟ್ರಾಫಿಕ್ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನನಗೂ ಆಲ್ಮೋಸ್ಟ್ 60 ಇಯರ್ಸು. ಆವಾಗೆಲ್ಲ ಟ್ರಾಫಿಕ್ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಿಲ್ಲ ನಾವು, ಹಾಗೆ ಹುಟ್ಟಿ ಬೆಳೆದವರು. ಆದರೆ ದೊಡ್ಡವ್ರು ಆಗ್ತಾ ಟ್ರಾಫಿಕ್ ಜಾಸ್ತಿ ಆಗ್ತಾ ಇವಾಗ ಎಲ್ಲಂದ್ರೂ ಹೋಗ್ಬೇಕಂದ್ರೂ ಎಲ್ಲಿ ಸಿಕ್ಕಾಕೊಂತೀರಿ, ಎಲ್ಲಿ ಹೋಗ್ಬೇಕಂದವ್ರು ಎಲ್ಲಿ ಹೋಗ್ತೀರಂತನೂ ಗೊತ್ತಾಗಲ್ಲ. ರಸ್ತೆಗಳೆಲ್ಲ ಚೇಂಜ್ ಆಗಿದೆ, ಎಷ್ಟೋ ಬದಲಾವಣೆಗಳು ಬಂದಿದೆ. ಇದರಲ್ಲಿ ನಾನು ನಿಮ್ಮ ಥರನೇ ಜಾಸ್ತಿಯಾಗಿ ಬಸ್ಸಲ್ಲಿ, ಆಟೋದಲ್ಲಿ ಆ ಥರ ಓಡಾಡಿದವರು. ಅಂದರೆ ನಮ್ಮ ಏಜಲ್ಲೆಲ್ಲ ಕ್ಯಾಬೆಲ್ಲ ಇದ್ದಿಲ್ಲ. ಕ್ಯಾಬ್ ಅಂತ ಕೇಳಿದ್ದೆ ನಾನು ತಲೆ ಕೂದಲೆಲ್ಲ ಹಣ್ಣಾದ್ಮೇಲೆ ಅನಿಸುತ್ತೆ, ಆವಾಗಲೇ ಕ್ಯಾಬ್ ಬಂದಿದ್ದು. ಅದೇ ಇವಾಗ ಹೀಗೆ ಹೋಗ್ತಾ ಇದ್ದಾಗ ಇದು ಆಟೋದವ್ರದ್ದು ತುಂಬ ಕಾಟ ಜಾಸ್ತಿ ಆಯಿತು. ಎಲ್ಲೋ ಹೋಗಿ ಅಂದರೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಜಯನಗರಕ್ಕೆ ಹೋಗೋಣ ಅಂತ ಶಿವಾಜಿನಗರಕ್ಕೆ ಹೋಗಿ, ಶಿವಾಜಿನಗರದಲ್ಲಿ ಏನಿದೆ ಸರ್, ನನ್ನ ಆಫೀಸ್ ಜಯನಗರದಲ್ಲಿದೆ. ಆ ಥರ ಇದರಲ್ಲಿ ನನಗೇನು ಬಂತಂದರೆ, ನಾನು ಯಾಕೆ ಓಡಿಸ್ಬಾರ್ದು ಗಾಡಿ ಅಂತ. ಆವಾಗ ನನಗೆ 45 ಇಯರ್ಸ್. ಸ್ಕೂಟರ್ ಓಡಿಸೋಣ ಅಂತ ನಾನು ಹೋದೆ. ಸ್ಕೂಟರ್ ಕ್ಲಾಸಸ್ಗೆ ಎನ್ರೋಲ್ ಮಾಡಿಕೊಂಡೆ. ಅವ್ರು ಬಂದಾಗ ಕೇಳಿದ್ರು, ಮೇಡಮ್ ಇಷ್ಟು ಲೇಟ್ ಯಾಕೆ ಬಂದ್ರಿ ಅಂದರು. ನಾನು ಹೇಳಿದೆ, ಫಸ್ಟು ನಮ್ಮ ಜೀವನದ ಗಾಡಿ ನಮ್ಮ ಕೈಗೆ ಬರಬೇಕಲ್ವಾ. ಅವಾಗ ನಾವು ಡಿಸಿಷನ್ ಮಾಡೋಕ್ಕೂ ನಮ್ಗೊಂದು ಧೈರ್ಯ ಇರಬೇಕಲ್ವ. ನಾನು ಸ್ಕೂಟರ್ ಓಡಿಸ್ತೀನಿ ಅಂತ ಹೇಳಿದ್ರೆ ಬೈತಾರಲ್ವ, ನಿಂಗೆ ಯಾಕೆ ಬೇಕು ಹೆಣ್ಣು ಹುಡುಗಿಗೆ ಸ್ಕೂಟರ್ ಓಡಿಸೋದೆಲ್ಲ ನಾಚಿಕೆ ಕೇಡು ಹಾಗೆ ಹಿಂಗೆ ಅಂತ ಹೇಳೋರು ಜಾಸ್ತಿ. ಅದಕ್ಕೆ ಫಸ್ಟು ನಮ್ಮ ಜೀವನದ ಗಾಡಿನ ನಾವು ನಡೆಸ್ಕೊಂಡು ಇಲ್ಲವ್ರಿಗೆ ಬರೋರು 45 ವರ್ಷ ಆಯ್ತು ಸರ್ ಅಂತ ಹೇಳಿದೆ. ಆಮೇಲೆ ಅವರು ಕರ್ಕೊಂಡೋದ್ರು, ಗಾಡಿ ಹತ್ಸುವಾಗ ಹೇಳಿದ್ರು, ಮೇಡಮ್ ಏನಾದರೂ ಭಯ ಆಗ್ತಾಯಿದ್ದ ಅಂತ ಕೇಳಿದ್ರು. ಇಲ್ಲ ಸರ್, ನನಗೇನು ಭಯ ಇಲ್ಲ, ಯಾಕಂದರೆ ಫಸ್ಟು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಇರುತ್ತೆ. ನಮ್ಮ ಪ್ರಕಾರ ರೋಡಲ್ಲೆಲ್ಲ ಸೇಫ್ ಆಗಿದ್ದಾರೆ, ಕಲ್ತವರು ಚೆನ್ನಾಗಿ ಓಡಿಸ್ತಾರೆ ಗಾಡಿಗಳಂತ ಆವಾಗ ಹೈ ಇರುತ್ತೆ. ಆಮೇಲೆ ಅದು ಭಯ ಬರೋದು ಸ್ವಲ್ಪ ದಿನ ಆದಮೇಲೆ. ಅದಕ್ಕೆ ಇಲ್ಲ ಸರ್, ಏನು ಭಯ ಇಲ್ಲ ಅಂತ ಹೇಳಿದೆ. ಮೇಡಮ್ ಕೆಲವು ರೂಲ್ಸ್ ಹೇಳ್ತೀನಿ, ಹೆಲ್ಮೆಟ್ ಹಾಕೋಬೇಕು ಎಲ್ಲರೂ ಅಂತ ಹೇಳಿದ್ರು. ಹೌದು ಸರ್, ನಾವು ಓಡಿಸುವಾಗ ರಸ್ತೆನಲ್ಲಿ ಓಡಾಡೋ ಹೆಲ್ಮೆಟ್ ಹಾಕೋಬೇಕೇನೋ, ನಾವು ಗುದ್ಬಿಟ್ರೆ ಅವ್ರ ತಲೆಗಿಲ್ಲ ಒಡೆದೋಗ್ಬಿಟ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ. ಇಲ್ಲ ಮೇಡಮ್, ನೀವು ಹಾಕ್ಕೊಳ್ಳಿ ಸಾಕು ಅಂತ ಹೇಳಿದ್ರು. ಆಮೇಲೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಇವಾಗೆಲ್ಲೋ ಏನೋ ಆಕ್ಸಿಡೆಂಟ್ ಆಯ್ತು, ಏನು ಮಾಡ್ತೀರಾ ಅಂದರೆ ಮೆಂಟಾಲಿಟಿ ಚೆಕ್ ಮಾಡ್ತಿದ್ದಾರೆ. 45 ಇಯರ್ಸ್ ಬಂದಿದ್ದೀನಲ್ವ, ಅವರೆಲ್ಲ ಚಿಕ್ಕ ಹುಡುಗರನ್ನ ನೋಡಿರೋರು. ಅದಕ್ಕೆ ನಾನು ಹೇಳ್ದೆ, ಏನಿಲ್ಲ, ಕೀ ತೆಗೆದು ಜೇಬಲ್ಲಿ ಹಾಕ್ಕೊಂಡು ಯಾರಪ್ಪ ಮಾಡಿರೋದು ಅಂತ ಹೇಳ್ತೀನಿ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಮೆಚುರಿಟಿ ಚೆನ್ನಾಗಿದೆ ನಿಮಗೆ, ಏನೋ ಐಡಿಯಾ ಮಾಡ್ಕೊಂಡು ಬಚಾವಾಗ್ತೀರಾ ಅಂತೇಳಿ ಸ್ಕೂಟರ್ ಕಲ್ತ್ಕೊಂಡೆ. ಸ್ಕೂಟರ್ ಕಲಿತು ಗಾಡಿ ಮೇಲೆ ಕೂತ್ಕೊಂಡು ಅದು ಆಕ್ಸಲೇಟರ್ ಕೊಟ್ಟರೆ ಡ್ರ್ ಅಂತ ಹೇಳ್ಬಿಟ್ಟು ಸೌಂಡ್ ಬಂದುಬಿಟ್ಟು ಚಕ್ರ ತಿರ್ಗಕ್ಕೆ ಸ್ಟಾರ್ಟ್ ಆಯ್ತಲ್ವ, ಏನು ಜಂಬ ಬಂತು ಗೊತ್ತಾ. ಅಯ್ಯೋ, ನಾನು ಆಕ್ಸಲೇಟರ್ ಕೊಟ್ಟರೆ ಚಕ್ರಗಳು ತಿರುಗ್ತಾಯಿದೆ, ನಾನು ಬಟನ್ ಒತ್ತಿದ್ರೆ ಹಾನ್ ಶಬ್ದ ಮಾಡ್ತಾಯಿದ್ದೆ. ತುಂಬಾ ಅಹಂಕಾರ ಬಂದುಬಿಡ್ತು. ಆಮೇಲೆ ರೋಡ್ ಮೇಲೆ ಹೋಗಾಗ ಎಲ್ಲರೂ ಬೈಯೋದು, ಇವ್ರು ಸರಿ ಓಡಿಸ್ತಾ ಇಲ್ಲ, ಅವ್ರು ಸರಿ ಇಲ್ಲ, ಈ ರೂಲ್ ಫಾಲೋ ಮಾಡ್ತಾಯಿಲ್ಲ, ಎಲ್ಲ ಬೈಕೊಂಡು ಹೋಗೋದು. ಪಾಟ್ ಹೋಲು ಏನಾದರೂ ಇದ್ದರೆ ಮತ್ತು ಗಾಡಿ ಅಷ್ಟೇನು ಸಡನ್ಲಿ ಅಷ್ಟು ಚೆನ್ನಾಗಿ ಓಡ್ಸೋಕ್ಕೆ ಬರೋಲ್ಲಲ್ಲ. ಆಟೋದವ್ನು ಹಿಂದಿಂದ ಬೈದ, ಏನು ಮೇಡಮ್ ಹಂಗೆ ಹೋಗ್ತಾ ಇದ್ದೀರಾ, ನೆಟ್ಟಿಗೆ ಹೋಗಿ ಅಂದ. ನಾನು ಅವ್ನು ಕೇಳಿದೆ, ನಾನೇನು ರಾಮ್ ಬಾಣನ ನೆಟ್ಟಿಗೆ ಹೋಗೋಕ್ಕೆ, ಇಲ್ಲಿ ಪಾಟ್ ಹೋಲ್ಗಳು ನಿಂಗೆ ಕಾಣಿಸಲ್ವಾ ಅಂತ. ಆಮೇಲೆ ಇನ್ನೊಬ್ಬನು ಅವನು ಪಾಟ್ ಹೋಲ್ ಇದು ಮಾಡ್ಕೊಂಡು ಹೋಗ್ತಾಯಿದ್ದ, ಅವನಿಗೂ ಬೈದೆ, ನೀನು ಯಾಕೋ ನಾಗಿನ ಥರ ಹೋಗ್ತಾ ಇದೆಯಾ, ಸರಿಯಾಗಿ ನೆಟ್ಟಿಗೆ ಹೋಗೋ ಅಂತ. ಹಿಂಗೆ ಎಲ್ಲ ನಾ ಬೈಕೊಂಡು ಗಾಡಿ ಓಡಿಸ್ದೆ. ಗಾಡಿ ಓಡಿಸ್ಕೊಂಡು ಇನ್ನಿಬ್ಬರು ಕೈ ಹಿಡ್ಕೊಂಡು ಹೋಗ್ತಾಯಿದ್ರು. ಅಹಂಕಾರ ಬಂದಿದ್ದಲ್ವ, ಇವಾಗ ಗಾಡಿ ಓಡಿಸ್ತಾ ಇದ್ದೀನಂತ. ಅವ್ರು ನೋಡಿ ನಂಗೆ ಸಿಟ್ಟು ಬಂತು, ಇವ್ರು ಯಾಕೆ ರೋಡ್ ಮೇಲೆ ಕೈ ಹಿಡ್ಕೊಂಡು ನಡಿಬೇಕು. ಅವ್ರಿಗೋಗಿ ಹೇಳಿದೆ, ಚಾಪೆ ಹಾಕ್ತೀನಿ, ಎಲ್ಲ ಮುಗಿಸೇ ಬಿಡಿ ಇಲ್ಲೇ ರೋಡ್ ಮೇಲೆ, ಇನ್ನೇನು ಬರೀ ಕೈ ಹಿಡ್ಕೊಂಡು ನಡೀತಾ ಇದ್ದೀರ. ಆಮೇಲೆ ಇದೇ ಥರ ಸ್ವಲ್ಪ ದಿನ ಹೋಯಿತು, ಇದ್ರ ಸ್ವಲ್ಪ ಹುಚ್ಚು ಇಳೀತು, ಇನ್ನೇನು ಮಾಡೋಣ ಅಂತ. ಇನ್ನು ಆವಾಗ ನನಗೊಂದು ಏನೋ ಇನ್ನೊಂದು ಹೊಸದು ಕಲಿಯೋಣ, ಇದೇ ಥರ ಸ್ಟ್ಯಾಂಡಪ್ ಕಾಮಿಡಿ ಸ್ಟಾರ್ಟ್ ಮಾಡಿದೆ, ಅದು ಇದು ಅಂತ ಆಯಿತು. 58 ಇಯರ್ಸ್ಗೆ ನಂಗೆ ಇದು ಬಂತು, ನಾನು ಕಾರ್ ಯಾಕೆ ಓಡಿಸ್ಬಾರ್ದು. ಇವಾಗ ಯಾರೂ ನಂಗೆ ಕಾರ್ ಕೊಡೋಲ್ಲ. 58 ಇಯರ್ಸ್ಗೆ ನಾನು ಕಾರ್ ಕಲಿತೀನಿ ಅಂದರೆ ಯಾರು ಕೊಡ್ತಾರ. ಇನ್ನು ನಾನೇ ಅದನ್ನು ಸರಿಯಾಗಿ ಕಾರೆಲ್ಲ ಕೊಂದ್ಕೊಂಡು ನಾನೇ ಕಾರೆಲ್ಲ ಓಡಿಸ್ಬೇಕಂತ ಹೇಳಿ ದುಡ್ಡೆಲ್ಲ ಇದು ಮಾಡಿಕೊಂಡು ನಾನು ಎಲೆಕ್ಟ್ರಿಕ್ ಕಾರ್ ತೊಗೊಂಡೆ. ಅದನ್ನು ತಗೊಂಡು ಅದನ್ನು ಟ್ರೈನಿಂಗಿಗೆ ಹೋದೆ. ಆ ಟ್ರೈನರ್ ಪಾಪ ಒಳ್ಳೆಯವ್ರೆ ಅವರು. ಅವ್ರು ಹೇಳಿದರು, ಏನು ಮೇಡಮ್ ಇಷ್ಟು ಲೇಟ್ ಆಯಿತು. ಸರಿ, ಟ್ರಾಫಿಕಲ್ಲಿ ಎಲ್ಲಿ ಸರ್ ಬೇಗ ಬರೋಕ್ಕಾಗುತ್ತೆ. 59 ಇಯರ್ಸ್ ಬೆಂಗಳೂರು ಟ್ರಾಫಿಕಲ್ಲಿ ಬರಬೇಕು, 59 ಇಯರ್ಸ್ ಆಗಿಬಿಡುತ್ತೆ. ಆಮೇಲೆ ಇದು ಡ್ರೈವಿಂಗ್ ಲೆಸನ್ ಸ್ಟಾರ್ಟ್ ಆಯಿತು. ಅವರು ಫಸ್ಟ್ ಹೇಳಿದರು, ನಿಮಗೆ ಕಾರಲ್ಲಿ ಏನೇನು ಗೊತ್ತು ಅಂದರು. ಸ್ಟೀರಿಂಗ್ ವೀಲ್ ಒಂದು ಗೊತ್ತು ಸರ್ ಅಂದೆ. ಇನ್ನೇನು ಗೊತ್ತಿಲ್ಲ, 4 ಚಕ್ರಗಳಿದೆ, ಸ್ಟೀರಿಂಗ್ ವೀಲ್ ಇದೆ, ಇದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ, ಬ್ರೇಕ್ ಯಾವುದು ಗೊತ್ತಿಲ್ಲ ಸರ್ ಅಂದೆ. ಅಲ್ಲಿಂದ ಸ್ಟಾರ್ಟು ಟ್ರೈನಿಂಗ್ ನಂದು. ಆಮೇಲೆ ಅವರು ಹೋಗ್ತಾ ಕರ್ಕೊಂಡು ಹೋದರು ರೋಡ್ ಮೇಲೆ.
ಅದು ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಸ್ಕೂಟರ್ ಅಂದರೆ ಹೆಂಗಿರುತ್ತಂದರೆ ನೆಲ ಕಾಣುತ್ತೆ, ಎಲ್ಲ ಒಂಥರ ಸುತ್ತಮುತ್ತ ಕಾಣುತ್ತಲ್ವ. ಕಾರಲ್ಲಿ ಕೂತ್ಕೊಂಡಾಗ ಏನೋ ಒಂಥರ ಭಯ ಬಂದುಬಿಡುತ್ತೆ, ಎಲ್ಲೂ ನಮಗೇನು ಕಂಟ್ರೋಲಲ್ಲಿ ಇದ್ದಂಗೆ ಅನಿಸಲ್ಲ. ಅದಕ್ಕೆ ಸ್ವಲ್ಪ ಭಯ ಆಯಿತು. ಮುಂದಕ್ಕೆ ಹೋಗ್ತಾಯಿದ್ರಿ. ಆದರೆ ಒಂದೇನು ಖುಷಿ ಆಯ್ತಂದರೆ ಸ್ಕೂಟರಲ್ಲಿ ಹೋಗಾಗ ಏನಾದರೂ ಆದರೆ ನಂಗೇಟು, ಕಾರಲ್ಲಿ ಹೋಗಾಗ ಏನಾದರೂ ಆದರೆ ಓಡ್ಕೊಂಡು ಹೋಗ್ಬೋದು ಅದೊಂದು ಧೈರ್ಯ. ಹಂಗೆ ಹೋಗ್ತಾ ಒಬ್ಬರು ನಡ್ಕೊಂಡು ಹೋಗ್ತಾಯಿದ್ರು ಫೋನಲ್ಲಿ ಮಾತಾಡಿಕೊಂಡು. ನಮ್ಮ ಟ್ರೈನರ್ ಹೇಳಿದರು, ಮ್ಯಾಮ್ ಹಾರ್ನ್ ಹೊಡಿಬೇಕು, ಯಾಕಂದು ಗೊತ್ತಾ ಅಂದರು. ಹೌದು ಸರ್, ಆಮೇಲೆ ಅವ್ರನ್ನ ಗುದ್ದಿದ್ರು ನಮ್ಗೆ ಗಿಲ್ಟ್ ಇರಲ್ಲ. ಹಿಂಗೆ ಮಾಡ್ಕೊಂಡು ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಕಾರ್ ಲೈಸೆನ್ಸು ಬಂತು. ಕೊಟ್ಬಿಡ್ತಾರೆ ನನ್ನಂಥವ್ರಿಗೂ, ನೀವೇನು ತಿಳ್ಕೊಳ್ಳೋದು ಬೇಡ. ಇವೆಲ್ಲ ಕಲಿತು ಇವಾಗ ಅದು ಇನ್ನೂ ತುಂಬ ಅಹಂಕಾರ ಬಂದ್ಬಿಡ್ತು. ಅಯ್ಯೋ ನಾನು ಕಾರ್ ಬೇರೆ ಓಡಿಸ್ತಾ ಇದ್ದೀನಿ, ಸ್ಕೂಟರು ಓಡಿಸ್ತಾ ಇದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಇನ್ನೂ ಬೈಯೋದು ಜಾಸ್ತಿ ಆಯಿತು. ಇನ್ನೊಬ್ಬರು ಒಂದು ನಯಮ ಪಾಪ ನಡ್ಕೊಂಡು ಹೋಗ್ತಾಯಿದ್ಲು ದಾರಿ ಮೇಲೆ. ನಂಗೆ ಸಿಟ್ಟು ಬಂತು, ಇವಳೇನು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಲ್ಲ, ರೋಡ್ ನಮ್ದಲ್ವಾ, ನಾವು ಗಾಡಿ ಓಡಿಸೋಕೆ ಲೈಸೆನ್ಸ್ ತೊಗೊಂಡಿದ್ದೀನಿ. ಇವಳು ನೋಡಿದ್ರೆ ಅವಳಿಗೆ ಹೇಳಿದೆ, ನೀನೇನಾದರೂ ವ್ಯಾನ್ ಥರ ನಿನ್ನ ರಸ್ತೆಯಲ್ಲಿ ನಡಿಬೇಕಂದ್ರೆ ನಿನ್ನ ಹಿಂದೆ ಒಂದು ರಿಜಿಸ್ಟ್ರೇಷನ್ ಬೋರ್ಡ್ ಹಾಕೋ, 2 ಕಿವಿಗೆ ಇಂಡಿಕೇಟರ್ ಹಾಕೋ, ಹಿಂಗೆ ನಡೆಯೋದು ನಿನ್ನ ಗಾಡಿ, ನಾವೆಲ್ಲ ಓಡಿಸ್ತಾ ಇದ್ದೀರಿ ಲೈಸೆನ್ಸ್ ಇರೋರು, ನೀನು ಹಿಂಗೆ ಹೋಗೋದಂತ. ಅದು 59 ವರ್ಷಕ್ಕೆಲ್ಲ ಲೈಸೆನ್ಸ್ ಬಂದರೆ ಹಂಗೆ ಬರೋದು, ಅಹಂಕಾರ ಬಂದುಬಿಡೋದು. ನಿಮ್ಮ ಏಜಿಗೆಲ್ಲ ತಗೊಂಡ್ರೆ ಬರಲ್ಲ ಆ ಥರ ಎಲ್ಲ ಮಾಡಿಕೊಂಡು ಗಾಡಿ ಎಲ್ಲ ಓಡಿಸಿದೆ. ಇವಾಗ ಇದು ರಸ್ತೆಗಳಲ್ಲಿ ಹೋಗ್ತಾ ನಾನು ಆಮೇಲೆ ಸ್ವಲ್ಪ ದಿನದಾದಮೇಲೆ ಒಂದು US ಟ್ರಿಪ್ ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿ ಹೋಗಿ ನೋಡ್ತೀನಿ ಲೈಸೆನ್ಸ್ ಇದೆ, ಒಳ್ಳೊಳ್ಳೆ ಗಾಡಿಗಳಿದೆ, ಓಡಿಸೋಕ್ಕೆ ಬರಲ್ಲ. ಎಲ್ಲರೂ ಒಂದೇ ರೈಟ್ ಸೈಡಿಂದ ಹೋಗ್ತಾರೆ, ಒಬ್ಬರು ಲೇನ್ ಕ್ರಾಸ್ ಮಾಡ್ತಾಯಿಲ್ಲ. ಸಿಗ್ನಲಲ್ಲಿ ಗಾಡಿಗಳೇ ಇಲ್ಲ, ಯಾರೂ ಇಲ್ಲ, ಪೊಲೀಸ್ ಇಲ್ಲ, ಗಾಡಿ ಇಲ್ಲ, ಅಲ್ಲೇ ನಿಂತ್ಬಿಡ್ತಾರೆ ಸಿಗ್ನಲ್ ಹೋಗೋವ್ರಿಗೂ. ಅವ್ರಿಗೂ ಇದು ಸಿಗ್ನಲ್ ಜಂಪ್ ಮಾಡೋದೇನೇ ಅಂತ ಗೊತ್ತಿಲ್ಲ. ಯಾರಾದರೂ ಹೋಗ್ತಾಯಿದ್ರೆ ಸ್ಲೋ ಮಾಡಿಬಿಟ್ಟು ರೋಡ್ ಕ್ರಾಸ್ ಮಾಡೋಕ್ಕೆ ಬಿಡ್ತಾಯಿದ್ದಾರೆ. ಆ ಕಡೆಯಿಂದ ಗಾಡಿ ಬಂದರೂ ಬಿಡ್ತಾರೆ, ಓಡಿಸೋಕ್ಕೆ ಬರಲ್ಲ. ಅವ್ರ ಡ್ರೈವಿಂಗ್ ಸೆನ್ಸೇ ಇಲ್ಲ ಒಂಚೂರು. ರಾಂಗ್ ವೇ ಅಂತೂ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ. ನಾನು ರಾಂಗ್ ವೇ ಅಂದರೆ ಏನಂತ ಕೇಳ್ತಿದ್ದಾರೆ. ಸೀಟ್ ಬೆಲ್ಟ್ ಹಾಕೋಬೇಕಂತೆ ಎಲ್ರೂ ಕಾರಲ್ಲಿ. ನನಗೆ ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ ಒಂಥರ ಜೈಲ್ಗಾತಂಗೆ, ಅಲ್ಲಾಡೋಕ್ಕಾಗಲ್ಲ ಅಂತ. ಅಲ್ಲ ಮೇಡಮ್ ನಿಮ್ಮ ಊರಲ್ಲಿ ಸೀಟ್ ಬೆಲ್ಟ್ ಹಾಕಲ್ವಾ ಅಂದರು. ಇಲ್ಲ ಸರ್ ಹಾಕ್ತೀರಂದೆ, ಯಾಕಂದರೆ ನಮ್ಮ ದೇಶದ ಮಾನ ಕರಿಯೋಕ್ಕಾಗಲ್ವಲ್ಲ, ನೀವೆಲ್ಲ ಹಿಂಗೆ ರಾಂಗ್ ವೇ ಎಲ್ಲ ಹೋಗ್ತೀರ ಅಂದರೆ ಇಲ್ಲ ಅನ್ನೋದು. ನಾವು ನೋಡಿದ್ರಲ್ಲಿ ತೂಗಾಡ್ತಾ ಇರ್ತಾರೆ ಜನ, ಹೆಂಗೆ ಹೋಗ್ತಾರೆ ಅಂಥದ್ರಲ್ಲಿ ನೀವು ಗಾಡಿ ಓಡಿಸ್ತೀರಾ ಅಂದರೆ ಇಲ್ಲ ಸರ್ ಅದು ಹಾಗೆ ಸುಮ್ಮನೆ ಮೀಡಿಯಾದವ್ರು ಹಂಗೆಲ್ಲ ನಿಮ್ಗೆ ತೋರಿಸೋದು, ನೀವು ಬಂದು ನೋಡಿ ಚೆನ್ನಾಗಿದೆ ನಮ್ಮ ಊರು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ನೋಡಿದ್ರೆ ಅವ್ರು ಏನಾದರೂ ಇಲ್ಲಿ ಬಂದರೆ ಅವ್ರಿಗೊಂದು 1 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ, ನಿಜ ಹೇಳ್ತೀನಿ. ನಮ್ಮ ಎಕ್ಸ್ಪರ್ಟೈಸ್ ಮುಂದೆ ಅವ್ರಿಗೆ ಏನೂ ಇಲ್ಲ. ಅವರೊಂದು ಕಿಟಕಿನೂ ಕೆಳಗೆ ಮಾಡಿ ಏನೂ ಹಾಕಲ್ಲ. ಹಾಂಕ್ ಒಂದು ಕೇಳಿ ನಾನು 4 ತಿಂಗಳಲ್ಲಿ ಒಂದು ಹಾರ್ನ್ ಕೇಳಿಲ್ಲ. ಅದು ಮತ್ತೆ ಯಾಕೆ ಬೇಕು ಹಾರ್ನ್ ಅವ್ರಿಗೆ ಗಾಡಿಗೆ? ಅದೇನು ಮದ್ವೆಗೆ ಬಾರಿಸ್ತಾರೆ ಅವರು, ಅಭಿಯವ್ರ ಮದುವೆಗೆ. ಅದನ್ನೆಲ್ಲ ಇಟ್ಕೊಂಡು ಇವಾಗ ಹಿಂಗಾಗಿದೆ. ನನ್ನ ಪ್ರಕಾರ ನಾನು ಏನು ಹೇಳೋದಂದರೆ, ಇವಾಗ ನನ್ನ ವಯಸ್ಸಿಗೆ ಏನಾದರೂ ಒಳ್ಳೆ ಮಾತು ಹೇಳಬೇಕಲ್ವ, ಇಷ್ಟೆಲ್ಲ ಮಾತಾಡೋದು. ನಮ್ಮ ಜೀವನನೂ ಒಂಥರ ಬೆಂಗಳೂರು ಟ್ರಾಫಿಕಲ್ಲಿ ಓಡ್ದಾಡ್ದಂಗೆ ಅಲ್ವಾ. ನಮ್ಮ ಜೀವನನೂ ಹಾಗೆ ಇರುತ್ತೆ. ಎಲ್ಲಿ ಸಿಗ್ನಲ್ ಬೀಳುತ್ತೋ, ಎಲ್ಲಿ ಪಾಟ್ ಹೋಲ್ ಸಿಗುತ್ತೋ, ನಮಗೆ ಎಲ್ಲಿ ಹಂಪ್ ಬರುತ್ತೋ, ಎಲ್ಲಿ ಒನ್ ವೇ ಆಗಿಬಿಡುತ್ತೋ, ನಾವು ಹೋಗ್ತಾ ಇರೋ ದಾರಿನೇ ಬಂದಾಗಿರುತ್ತೋ, ಎಲ್ಲಿ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೋ ಏನೂ ಗೊತ್ತಾಗಲ್ಲ. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟ ಬರುತ್ತೆ. ಆದರೆ ನಮ್ಮ ಜೀವನ, ನಾವಿವಾಗ ನಮ್ಮ ಬಸ್ಸು, ಕಾರು, ಕ್ಯಾಬ್ ಏನಾದ್ರಾಗಲಿ ಅದ್ರ ಚಾಲಕನ ಸೀಟಲ್ಲಿ ಯಾರಾದರೂ ಇರಲಿ, ಹೆಂಗೋ ಗೈಡ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆದರೆ ಜೀವನದ ಚಾಲಕರ ಸೀಟಲ್ಲಿ ಯಾರನ್ನೂ ಕುಡಿಸ್ಕೋಬಾರ್ದು. ನಮ್ಮ ಜೀವನ ಡಿಸಿಷನ್ಸ್ ಯಾವತ್ತೂ ನಮ್ಮ ಕೈಯಲ್ಲೇ ಹಿಡ್ಕೋಬೇಕು. ನನಗೆ ಇದು ಲೈಸೆನ್ಸ್ ಎಲ್ಲ ಲೇಟಾಗಿ ಸಿಕ್ಕಿದ್ದು ಹಾಗೆ, ಯಾಕಂದರೆ ನನ್ನ ಡ್ರೈವರ್ ಸೀಟು ಬೇರೆಯವ್ರ ಕೈಲಿತ್ತು. ನಾನು ತಗೋಬೇಕಂದ್ರೆ ತುಂಬ ಕಷ್ಟ ಆಗಿಬಿಡ್ತು. ಒಬ್ಬರು ಕೂತ್ಕೊಂಡ್ರೆ ಮತ್ತೆ ಬಿಡಲ್ಲ ಅದನ್ನು. ಅದಕ್ಕೆ ನಿಮಗೆಲ್ರಿಗೂ, ಸ್ಪೆಷಲಿ ಹುಡುಗಿರಿಗೆ ಹೇಳ್ತೀನಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ನಿಮ್ಮ ಗಾಡಿ, ನಿಮ್ಮ ಜೀವನದ ಗಾಡಿಯನ್ನು ನೀವೇ ಓಡಿಸಿ. ನೀವು ಯಾವ ಡೆಸ್ಟಿನೇಷನ್ಗೆ ಹೋಗಬೇಕೋ ನಗ್ತಾ ಹೋಗಿ ಅಲ್ಲೇ ಸೇರಿಕೊಂಡು ಖುಷಿಯಾಗಿರಿ. ಅದನ್ನು ಮಾತ್ರ ಒಂದು ಖಂಡಿತವಾಗಿಯೂ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಟು ಮಿ. ಎಲ್ಲರೂ ಇದನ್ನು ಕದಿಯೋದ್ರಲ್ಲಿ ಅಲ್ವಾ ಮೇಡಮ್, ಒಂದು ಜೋರ ಚಪ್ಪಾಳೆ ಬರಲಿ.